ಶುಭೋದಯ. ಮತ್ತೊಂದು ಪ್ರಯಾಣ. ಬೆಳಗ್ಗೆ ಸಮಯ 7:30 ಟ್ಯಾಕ್ಸಿ ಬರ್ತಾ ಇದೆ. ಅಮ್ಮ ತಿಂಡಿ ಕೊಟ್ಟು ಕಾಫಿ ಕೊಟ್ಟು, ಅಪ್ಪ ಬೆಳಗ್ಗೆ ವಾಕಿಂಗ್ ಹೋಗದೆ ನನಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದಾರೆ ನಾವು ಹೊರಡಲಿ ಅಂತ. ಈಗ ಹಣ್ಣು ಪಾರ್ಸಲ್ ಸಿಗ್ತಾಯಿದೆ, ಸೀಬೆ ಹಣ್ಣು, ಆ್ಯಪಲ್ಲು. ಈ ಸತಿ ದೂರ ಹೋಗ್ತಾ ಇದ್ದೀವಿ, ಆದರೂ ಹತ್ತಿರದಲ್ಲೇ ಇರ್ತೀವಿ. ಯಾವ ಟ್ರಿಪ್ಪು ಅಂತ ಹೋಗ್ತಾ ಹೇಳ್ತೀನಿ, ಹೋಗ್ಬರ್ತೀನಿ. ಬಾಯ್. ಏನಪ್ಪ ನಿನ್ನ ಶರ್ಟ್ ಮೇಲೆ ದಟ್ಸ್ ಇನಫ್ ಟುಡೇಯಿಂಗ್ ಫಾರ್ ಟುಡೇ. ನಮ್ಮಪ್ಪ ಥೈಲ್ಯಾಂಡ್ ಹೋಗಿ ಬಂದಾಗಿಂದ ಫುಲ್ ಸ್ಟೈಲಿಶ್ ಆಗಿಬಿಟ್ಟಿದ್ದಾರೆ. ಹೊಸ ಪ್ರಿಂಟೆಡ್ ಟೀ ಶರ್ಟ್ ಎಲ್ಲ ಹಾಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಓಕೆ, ಹೋಗಿ ಬರುವೆ. ಬರ್ತೀನಿ. ಧನ್ಯವಾದ, ಸಿಗೋಣ ಮತ್ತೆ. ಈ ಸತಿ ಶಾರ್ಟ್ ಟ್ರಿಪ್ಪು, ದೊಡ್ಡ ಟ್ರಿಪ್ ಇರಲ್ಲ, ಒಂದು 10 ದಿವಸದ ಒಳಗಿರುತ್ತೆ. ಸೊ ತುಂಬ ದಿವಸ ದೂರ ಹೋಗುವಂಥ ಯೋಚನೆ ಇಲ್ಲ ಈ ಸತಿ. ಯಾಕೆ ಅಂದರೆ ವಾಪಸ್ ಬರಬೇಕು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ. ಅಮ್ಮನ ನುಡಿ ಮುತ್ತಲಿ ಬದುಕಿನ ಅಂಕಿತ, ಜೀವನವು ನಿನ್ನ ಭಿಕ್ಷೆ, ಎಲ್ಲ ಜನುಮನ ನಿನ್ನಯ ಕೂಸೆ. ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ನಮಗೆ ಇವತ್ತು ಚಾಲಕರಾಗಿ ಸಿಕ್ಕಿದ್ದಾರೆ ಜಗದೀಶ್ ಗೌಡ್ರು. ಒಳ್ಳೆ ಚಾನಲ್ ಮಾಡಿದಾರಂತೆ, ಒಗ್ಗರಣೆ ಡಬ್ಬಿ ಅಂತ. ಯಾಕೋ ಓಡ್ತಾ ಇಲ್ಲ ಸರ್, ಹೊಸ ವೀಡಿಯೋಸ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಿದ್ರೆ ಓಡುತ್ತೆ. ಬಿಡಬೇಡಿ ಬ್ರೋ, ಹಾಕಿ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿ. ಕೋವಿಡ್ ಸಮಯದಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾವುಗಳು ನೋಡಿದ್ವಲ್ಲ ಆ ಒಂದು ಹಾರಿಬಲ್ ಸಮಯ, ಎಷ್ಟು ಕೆಟ್ಟದಾಗಿತ್ತು. ಎಷ್ಟು ಜೊತೆಗಿದ್ದವರು, ಫ್ಯಾಮಿಲಿಗಳು, ಸ್ನೇಹಿತರು ಹೋದವರು ಆಸ್ಪತ್ರೆಗೆ ವಾಪಸ್ಸೇ ಬರಲಿಲ್ಲ. ಆಸ್ಪತ್ರೆಗಳ ಸ್ಕ್ಯಾಮು, ಇದ್ರ ನಡುವೆ ಸಾಕಷ್ಟು ಬೇರೆ ಬೇರೆ ಪ್ರಾಬ್ಲಮ್ಸು, ಸರ್ಕಾರದ ಕೆಟ್ಟ ನಿಲುವುಗಳು. ಎಲ್ಲರೂ ಹಣ ಮಾಡಕ್ಕೆ ನಿಂತಿದ್ರಾ? ದುಡ್ಡೇ ಮೇನು. ಸಾಹುಕಾರರು ಇದ್ರೆ ಎತ್ತಾಕೊಂಡು ಹೋಗೋದಾ? ಸಾಹುಕಾರ ಇರ್ಲಿ, ಆದ್ರೆ ಇದು ಮಾಡ್ತಿರ್ಲಿಲ್ಲ, ಮನೆಗೆ ಕ್ವಾರಂಟೈನು. ಬಡವರಾದ್ರೆ ಮನೇಲಿ ಕ್ವಾರಂಟೈನು. ಸೊ ಆ್ಯಂಬುಲೆನ್ಸ್ ಡ್ರೈವರ್ ಆಗಿದ್ರಿಂದ ಅವ್ರಿಗೆ ಎಲ್ಲ ನೋಡಿದ್ದಾರೆ. ಎಷ್ಟು ಹೆಂಗ ಅನ್ನಿಸ್ತು? ಬೇಜಾರಾಯ್ತಾ? ಹೆಂಗ ಅನ್ನಿಸ್ತು ನಿಮ್ಗೆ ಆ ಸಮಯ? ಎಲ್ಲ ಜನಗಳ ಕಣ್ಣೀರು ನಮ್ಗೆ ಒಂಥರ ಶಾಪ ತಟ್ಟನೆ ಆಗೋಯ್ತು. ಹೌದಾ? ಬೇಜಾರು. ಎಲ್ಲ ಗೋಳಾಡ್ತಾರಲ್ಲ ಸರ್, ಮನೆಯವ್ರ ಮುಖನೇ ನೋಡಂಗಿಲ್ವಲ್ಲ. ಸತ್ರು ಮನೆಯವ್ರ ಮುಖ ನೋಡಂಗಿಲ್ಲ. ನನ್ನ ಪ್ರಕಾರ ಅರ್ಧ ಜನ ಆ ಟೆನ್ಷನಲ್ಲೇ ಸತ್ತೋಗ್ಬಿಟ್ರು. ನನ್ನ ಫ್ಯಾಮಿಲಿ ಬಿಟ್ಟು ನನ್ನ ದೂರ ಮಾಡಿಬಿಟ್ರು. ಆ ವಾರ್ಡಲ್ಲಿ ಬೇರೆ ಅಕ್ಕಪಕ್ಕ ವಯಸ್ಸಾದ್ರು ಒಬ್ರು ಸತ್ತೋಗ್ಬಿಟ್ರೆ ಇವ್ರಿಗೂ ಭಯ ಜಾಸ್ತಿ. ನಾವೆಲ್ಲ ಸೋಷಿಯಲ್ ಬೀಯಿಂಗ್ಸು, ಮನುಷ್ಯರ ಜೊತೆಗೆ ಬದುಕೋರು. ಮನುಷ್ಯರಿಂದ ಐಸೋಲೇಟ್ ಆದರೆ ಆಟೋಮ್ಯಾಟಿಕ್ಲಿ ಸಾಕಷ್ಟು ಸಮಸ್ಯೆ ಶುರುವಾಗುತ್ತೆ. ಕೋವಿಡ್ ಸಮಯ ಮತ್ತೆ ಯಾವತ್ತೂ ಬರದೇ ಇರಲಿ. ಇವಾಗ ಕೋವಿಡ್ ಮುಗಿತು, ಯುದ್ಧ ಶುರುವಾಗಿದೆ. ಯುದ್ಧ ಮುಗಿದು ಆದಷ್ಟು ಬೇಗ ಶಾಂತಿ ನಿಲ್ಲಿಸಿದ್ರೆ ನಾವೆಲ್ಲ ಮತ್ತೆ ಹೋಟ್ಲಿಗೆ ಹೋದ್ರೆ ಬೇಕಾಗಿರೋ ಊಟ ಸಿಗುತ್ತೆ. ಇಲ್ಲಾಂದರೆ ಬರೀ ಸ್ಯಾಲಾಡ್ ತಿನ್ಬೇಕಾಗತ್ತೆ ಅಲ್ವಾ ಬ್ರೋ? ಎಲ್ಲಿ LPG ಇಲ್ವಂತಲ್ಲ? LPG ಇಲ್ಲ, CNG ಇಲ್ಲ. ನಿಮಗೂ ನಿಮ್ಮ ಗಾಡಿ CNG? ರಾತ್ರಿ ಎಲ್ಲ CNG ಕಾಯ್ಕೊಂಡಿದ್ದು, CNG ಇಲ್ಲ ಅಂತ ಕ್ಲೋಸ್ ಮಾಡ್ಬಿಟ್ಟಿದ್ರು. ಇವಾಗ ಹಾಕಿಸ್ಕೊಂಡು ಬಂದಿರೋದು ಡ್ಯೂಟಿಗೆ. ಆಮೇಲೆ ಪೆಟ್ರೋಲ್ ಮೈಲೇಜ್ ಬರಲ್ಲ ಗಾಡಿ, ನಿಮ್ಗೆ ವರ್ಕೌಟ್ ಆಗಲ್ಲ. ಇವ್ರು ಕೊಡೋ ಕಾಸಿಗೆ ಲಾಸ್ ಆಗುತ್ತೆ. ಬ್ರದರ್ ಹೇಳ್ತಾರೆ ಅಟ್ಲೀಸ್ಟ್ CNG ಆದರೂ ಸಿಗ್ತದೆ. LPG ಆಟೋಗಳಿಗಂತೂ 3 ಕಿಲೋಮೀಟ್ರ್ ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಲ್ರೆಡಿ ಬೆಂಗಳೂರಲ್ಲಿ ಕೂಡ ಅಂತ. ಈ ಥರ ಆಟೋಗಳು. ಇದು LPG ಅಂತೆ. ಈಗ CNG ಮತ್ತು LPG ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸು. ಇದು 90 to 95% ಮೀಥೇನ್. ಅದೇ LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು. ಇದು ಕ್ರೂಡ್ ಆಯಿಲ್ ರಿಫೈನ್ ಮಾಡೋ ಸಮಯದಲ್ಲಿ ಸಿಗುವಂತಹ ಒಂದು ಬೈ ಪ್ರಾಡಕ್ಟ್ ಅಂತ ಕೂಡ ಕರಿಬೋದು. ಸೊ LPGನ ಇಂಡಸ್ಟ್ರಿಯಲ್ ಹೀಟಿಂಗ್ ಮತ್ತು ಮನೆಯಲ್ಲಿ ಅಡುಗೆಗೆ ಬಳಸ್ತೀವಿ. ಕೆಲವರು ಆಟೋದವರು ಅದನ್ನು ಮನೆಯಲ್ಲಿ ಬರೋ ಸಿಲಿಂಡರ್ನು ಕೂಡ ಆಟೋಗೆ ಹಾಕೊಂಡು ಓಡಿಸ್ತಾರೆ, ಅದು ಬೇರೆ ವಿಚಾರ. ಅದೇ CNG ಆದರೆ ಗಾಡಿಗಳನ್ನ ಓಡಿಸೋದಕ್ಕೋಸ್ಕರ ಮಾಡಿರೋಂತಹ ಒಂದು ಸ್ಪೆಷಲ್ ಮಿಕ್ಸ್ ಅಂತಲೇ ಕರಿಬೋದು. LPGಯಿಂದ ಕೂಡ CNGನ ಮಾಡ್ತಾರೆ. ವಿಶ್ವದ ಅತ್ಯಂತ ಹೆಚ್ಚು LPG ಎಕ್ಸ್ಪೋರ್ಟ್ ಮಾಡುವಂತಹ ಕತಾರ್ ದೇಶ ಭಾರತ ದೇಶದ 50 to 60% ಎಕ್ಸ್ಪೋರ್ಟ್ ಮಾಡುತ್ತೆ. ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ ಕತಾರ್ ದೇಶದಿಂದ. ಈಗ ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗಿರೋದು, ಯಾಕೆಂದರೆ ಕತಾರ್ ದೇಶ ಏನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನು ಶಿಪ್ಗಳಲ್ಲಿ ಹಾಕಿ ಕಳಿಸುತ್ತೆ. ಆ ಶಿಪ್ಪು ಸ್ಟ್ರೈಟ್ ಆಫ್ ಹಾರ್ಮೂಸಲ್ಲೇ ಪಾಸ್ ಆಗಬೇಕು. ನಾನು ನಿಮಗೆ ತೋರಿಸಿದ್ದೆ ಸ್ಟ್ರೈಟ್ ಆಫ್ ಹಾರ್ಮೂಸು ಇರಾನ್ ದೇಶಕ್ಕೆ ಹೋದಾಗ. ಸೊ ಆ ಸ್ಟ್ರೈಟ್ ಆಫ್ ಹಾರ್ಮೂಸಲ್ಲೇ ಪಾಸಾಗಿ ಬರಬೇಕು. ಅದು ಬಿಟ್ಟು UAE ಕೊಡುತ್ತೆ ನಮಗೆ ಗ್ಯಾಸು. ಹಾಗೆ ಅಮೆರಿಕ ಕೂಡ ಕೊಡುತ್ತೆ, ಅಂಗೋಲಾ, ಆಸ್ಟ್ರೇಲಿಯಾದಿಂದ ಕೂಡ ಬರುತ್ತೆ. ಇಂಡಿಯಾ ಯೋಚನೆ ಮಾಡಿತ್ತು ಈ ಥರ ಯಾವತ್ತಾರು ಒಂದು ದಿವಸ ಪ್ರಾಬ್ಲಮ್ ಆದರೆ ಸ್ಟೇಟ್ ಆಫ್ ಹಾರ್ಮೂಸಲ್ಲಿ ಅಥವಾ ಮಿಡ್ಲ್ ಈಸ್ಟಲ್ಲಿ ಯುದ್ಧ ಆದರೆ
ಬೇರೆ ಕಡೆಗಳಿಂದಲೂ ತರಿಸ್ಕೊಳ್ಳುವಂತಹ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಹಳ ಮುಖ್ಯ ಆಗುತ್ತೆ, ಡಿಪ್ಲೊಮೆಸಿ ಬಹಳ ಮುಖ್ಯ ಆಗುತ್ತೆ. ಎಲ್ಲರ ಜೊತೆಗೆ ಒಂದು ಸಹಭಾಗಿತ್ವದಲ್ಲಿ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಇಟ್ಕೊಂಡಿರೋದು ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾವುದೋ ಸಮಯದಲ್ಲಿ ಸಿಗಲಿಲ್ಲ ಅಂದರೆ ಜಸ್ಟ್ ಇಮ್ಯಾಜಿನ್, ಈ ದೇಶಕ್ಕೆ, ನಮ್ಮ ದೇಶಕ್ಕೆ ಈಗ 70 ದಿವಸದ ರಿಸರ್ವ್ ಇದೆ ಅಂತ ಅಂದ್ಕೊಂಡ್ರೆ ಆಲ್ರೆಡಿ ಸಾಕಷ್ಟು ರಿಸರ್ವ್ ಖಾಲಿಯಾಗಿರುತ್ತೆ. ಗ್ಯಾಸ್ಗೆ ಆಲ್ರೆಡಿ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ ಗ್ಯಾಸ್ ಬಗ್ಗೆ ಮಾತಾಡಿದ ತಕ್ಷಣ ಗ್ಯಾಸ್ ಸಿಲಿಂಡ್ರು ಸೊ ಈ ಥರ ಸಿಚುವೇಶನ್ ಇದ್ದಾಗ ತುಂಬ ಕಷ್ಟ. LPG ಮತ್ತು CNG ಮಧ್ಯೆ ಇನ್ನೊಂದು ಬಹಳ ಮುಖ್ಯವಾದ ಡಿಫ್ರೆನ್ಸ್ ಏನಪ್ಪ ಅಂದರೆ, CNG ಬಹಳ ತೆಳುವು, ಗಾಳಿಗಿಂತ ತೆಳುವಾಗಿರುವಂತಹ ಗ್ಯಾಸು. ಸೊ ಅದು ಆಚೆ ಹೋಯಿತು ಅಂದರೆ ಸುರ್ರ್ ಅಂತ ಹಂಗೆ ಗಾಳಿ ಜೊತೆಗೆ ಹೊಟ್ಟೋಗ್ಬಿಡುತ್ತೆ ಮೇಲಕ್ಕೆ. ಆದರೆ LPG ಸ್ವಲ್ಪ ಭಾರವಾದ ಗ್ಯಾಸು, ಪ್ರೋಪೇನ್ ಮತ್ತು ಬೂಟೇನ್ ಇರುವಂತಹ ಗ್ಯಾಸು, ಅದು ನೆಲದ ಮೇಲೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೇ ಅದು ಬ್ಲಾಸ್ಟ್ ಆಗುವಂತಹ ಸಂಭವ ಹೆಚ್ಚು. ಹಾಗೆ CNG ಗಾಡಿಗಳಲ್ಲಿ ಉಪಯೋಗ ಮಾಡೋದ್ರಿಂದ ಅವ್ರಿಗೆ ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಮಿಷನ್ ಅಂತ ಏನು ಹೇಳ್ತೀವಿ ಅಂದರೆ, ಇದರಿಂದ ಆಗೋ ಪೊಲ್ಯೂಷನ್ ಅಥವಾ ಕಾರ್ಬನ್ ಎಮಿಷನ್ನು ತುಂಬ ಕಮ್ಮಿ ಬೇರೆ ಗ್ಯಾಸ್ಗಳಿಗೆ ಹೋಲಿಸ್ಕೊಂಡ್ರೆ, LPGಗೆ ಹೋಲಿಸ್ಕೊಂಡ್ರೆ. ಸೊ ಇದು ಎರಡರ ನಡುವೆ ಇರುವಂತಹ ಒಂದು ಚಿಕ್ಕ ವ್ಯತ್ಯಾಸ, ಹಾಗೆ ಸದ್ಯದ ಸಮಸ್ಯೆ ಕೂಡ. ಸುರಕ್ಷಿತವಾಗಿ ಟ್ಯಾಕ್ಸಿ ಡ್ರೈವರ್ ಅಣ್ಣ ಬಂದು ತಲುಪಿಸಿದ್ರು. ನಿದ್ದೆ ಮಾಡಿಬಿಟ್ಟಿದ್ದಾರೆ. ಯಪ್ಪ, ಬೆಳಗ್ಗೆ 4:15 ಇದ್ದಿದ್ದು, ರಾತ್ರಿ 3 ಗಂಟೆಗೆ ಮಲ್ಕೊಂಡಿದ್ದು. ಫಸ್ಟ್ ಟೈಮು ಪಾಸ್ಪೋರ್ಟ್ ಇಲ್ಲದೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ. ಸ್ವಾಗತ ಎಲ್ಲರಿಗೂ ಕರುನಾಡಿನ ಹೆಮ್ಮೆಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2. ಯಾವುದೋ ಅಮೆಝಾನ್ ಕಾರ್ಡ್ ಒಳಗೆ ಬಂದಂಗೆ ಅನ್ಸತ್ರಿ. ಭಾರತ ದೇಶಕ್ಕೆ ಕಚಡ ನನ್ನ ಮಕ್ಕಳು ಬ್ರಿಟಿಷ್ ಅವರಿಂದ ಮೊದಲನೇದಾಗಿ ಮುಕ್ತಿ ಸಿಕ್ಕಿದ್ದು ಈಗ ನಾವು ಹೋಗ್ತಾ ಇರುವಂತಹ ಜಾಗದಿಂದ. ಲಗೇಜ್ ಚೆಕ್ ಇನ್ ಆಯಿತು, ಈಗ ಸೆಕ್ಯೂರಿಟಿ ನೋಡಿ. ಸುಪ್ರಿಯಾ ಮೇಡಮ್ ಸಿಕ್ಕಿದ್ದಾರೆ ನಮಗೆ, ನಮ್ಮ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ ಇವರು ಕೇಳ್ತಾ ಇದ್ರು, ನೀವು ಫ್ಯಾಮಿಲಿ ಮ್ಯಾನ್ ಇರಬೇಕು, ಅದಕ್ಕೆ ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ತೀರಾ ಅಂದ್ಕೊಂಡಿದ್ದೆ ಅಂತ. ಅದಕ್ಕೆ ನಾನು ಹೇಳಿದೆ, ಇಡೀ ಕರ್ನಾಟಕನೇ ನಮ್ಮ ಫ್ಯಾಮಿಲಿ ಇದ್ದಂಗೆ ಅಂತ. ಹೆಂಗಿದೆ ನಮ್ಮ ಆನ್ಸರು? ಹಾಂ, ಒಳ್ಳೆಯದಾಗಲಿ. ನಮ್ಮ ಎಲ್ಲ ಶಾಪರ್ ಸ್ಟಾಪ್ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿದ್ರು ಇವಾಗಷ್ಟೇ. ಜೈ ಕರ್ನಾಟಕ. ಸಿಗೋಣ. ಈ ಮೇಡಮ್ಮೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು, ಇವಾಗ ಮಾಡಿ, ನನ್ನ ಕಣ್ಣಿಂದ ಮಾಡಿ, ನಾನು ತೋರಿಸ್ಬೇಕು ನೋಡಿ. ನಮ್ಮ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ನಮ್ಮ ಮಾಡಿದಿರೋ ಮೇಡಮ್ ಕೈಲೂ ಮಾಡಿಸಿದ್ದೀವಿ ಸಬ್ಸ್ಕ್ರೈಬು. ಬಾಯ್ ಮೇಡಮ್. ಏನು ಏರ್ಪೋರ್ಟ್ ತುಂಬ ನಮ್ಮ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿನೇ ಸಿಗ್ತಾ ಇದ್ದಾರೆ. ಈ ಕಡೆ ವಿಕಾಸು, ಈ ಕಡೆ ರೋಷನ್ ವಿಕಾಸ್. ಏನು ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಇಬ್ರು. ವೆರಿ ನೈಸ್. ಏನು ಮಾಡ್ತೀರಾ ಕೆಲಸ? ನಾವು ಸೇಲ್ಸಲ್ಲಿ ಇದ್ದೀವಿ ಸರ್. ಸೇಲ್ಸು, ವೆರಿ ಗುಡ್. ಏನು ಮಾರಾಟ ಮಾಡ್ತೀರಾ? ಸರ್ ನಮ್ಮದು ಇನ್ಶೂರೆನ್ಸು. ವೆರಿ ಗುಡ್. ಹೆಂಗೆ ನಡೀತದೆ ಇನ್ಶೂರೆನ್ಸು? ಯುದ್ಧ ನಡೀತಾ ಇದ್ರೆ ಇನ್ಶೂರೆನ್ಸ್ ಒಳ್ಳೆ ಮಾರ್ಕೆಟು ಅಲ್ವಾ ನಿಮ್ಮದು? ನಮ್ಮದು ಅದೇ ಸರ್. ಅವ್ರ ಮ್ಯಾನೇಜರ್ದು ಅದೇ ಸೇಮ್ ಕಲೀಗ್ಸ್. ಹೌದಾ? ಯಾವ ಕಂಪ್ನಿ? ಆದಿತ್ಯ ಬಿರ್ಲಾ ಸರ್. ಆದಿತ್ಯ ಬಿರ್ಲಾ, ಒಳ್ಳೆ ಕಂಪ್ನಿ. ಎಲ್ಲಿ ಹೋಗ್ತಾ ಇರಾ? ಗೋವಾ ಹೋಗ್ತಿದ್ದೀವಿ ಸರ್. ಆಹಾ, ಏನು ಪ್ಲ್ಯಾನು ಗೋವಲ್ಲಿ? ಹಿಂಗೆ ಕಂಪ್ನಿ ಕಡೆ ಆಫೀಸ್ ಟ್ರಿಪ್ ಕಳಿಸ್ತಾರದಾ? ಈ ಆಫೀಸ್ ಕೆಲಸ ಮಾಡೋರು ಒಳ್ಳೆ ಅದೃಷ್ಟ ರೀ. ವರ್ಷಕ್ಕೊಂದ್ಸರಿ ಫ್ರೀ ಪ್ಯಾಕೇಜಲ್ಲಿ ಆರಾಮಾಗಿ ಕಳಿಸ್ಕೊಡ್ತಾರೆ. ಫ್ರೀ ಅಂತ ಅನ್ಕೋಬಾರ್ದು, ಯಾಕಂದರೆ ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ ಅದಕ್ಕೋಸ್ಕರ. ಅಲ್ಲ ಬ್ರೋ? ಹಾಂ, ನೀವು ಗೋವಾನಾ? ಹೌದು ಸರ್. ಎಷ್ಟು ದಿವಸ? 2 ಡೇಸ್ ಸರ್. ಇವತ್ತು ಹೋಗಿ ರಿಟರ್ನ್. ತೀರಾ ಮೋಸ ರೀ. 2 ದಿವಸದಲ್ಲಿ ಏನೂ ನೋಡೋಕ್ಕಾಗಲ್ಲ ಗೋವಾನ. ಒಂದು ಊರಿಗೆ ಹೋದರೆ ಒಂದು 10 ದಿವಸ ಹೋಗ್ಬೇಕು ಮಿನಿಮಮ್. ಅಲ್ಲ ಬ್ರೋ? ಇಲ್ಲಿ ನೋಡಿ ನಮ್ಮ ಬ್ರದರ್ಸ್, ಇನ್ನಿಬ್ಬರು ಬ್ರದರ್ಸ್, ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ. ಏನು ನಿಮ್ಮ ಹೆಸರು? ಭಾಸ್ಕರ್. ನೀವು? ರವಿ. ನೋಡ್ತೀರಾ ಗ್ಲೋಬಲ್ ಕನ್ನಡಿಗ? ಓಕೆ. ಕನ್ನಡಿಗರನ್ನ ಬೆಳೆಸೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿ ಯುನೈಟ್ ಆಗಬೇಕು. ಓಕೆ, ಒಬ್ರನ್ನೊಬ್ರು ಬಿಟ್ಕೊಡೋದು ಬೇಡ. ಒಳ್ಳೇದಾಗಲಿ. ಟೇಕ್ ಕೇರ್. ಅಲ್ಲೋಡಿ, ಅಲ್ಲಿ ಇನ್ನೊಬ್ರು ಗ್ಲೋಬಲ್ ಕನ್ನಡಿಗರು, ಏರ್ ಇಂಡಿಯಾದವರು, ಅವರು ಕೂಡ ನಮ್ಮ ಅಭಿಮಾನಿಗಳು. ವಾವ್, ವೆರಿ ನೈಸ್. ಎಲ್ಲೆಲ್ಲೂ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿ ನೋಡೋಕ್ಕೊಂಥರ ಖುಷಿಯಾಗತ್ತೆ ರೀ. ಇಷ್ಟೆಲ್ಲ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಡೆ ಸಿಗ್ತಾ ಇರೋದು ಎಲ್ಲ ಕನ್ನಡಿಗರಿಗೂ ಒಂದು ಸಲ್ಯೂಟ್. ಧನ್ಯವಾದ. ನಮ್ಮ ನಾಡಿನ ಸೊಗಡನ್ನು ಉಳಿಸ್ಕೊಂಡಿರುವ ನಮ್ಮ ವಿಮಾನ ನಿಲ್ದಾಣಕ್ಕೆ ಹಾಗೆ ಇದನ್ನು ಕಟ್ಟಿದಂತಹ ಆರ್ಕಿಟೆಕ್ಟ್ಸ್ಗೆ ಸೂಪರ್ ಡೂಪರ್ ಸಲ್ಯೂಟ್. ನಂದಿ ವಿಮಾನ ನಿಲ್ದಾಣದ ಸ್ಮೋಕಿಂಗ್ ಝೋನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಾನು ದಮ್ಮಡಿಯೋಕ್ಕೆ ಬಂದಿಲ್ಲ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಇಲ್ಲಿ ಫ್ರೇಮ್ ಚೆನ್ನಾಗಿದೆ. ಲೈಟಿಂಗಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ, ಯಾಕಂದರೆ ಒಳಗೆ ಲೈಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಈ ಹೂವಿನ ಮರ ಮಾತ್ರ ಸಕ್ಕತ್ತಾಗಿದೆ ರೀ. ನೋಡಿ ಹೆಂಗಿದೆ ಅಂತ. ವಾ ವಾ ವಾ, ಕಲರ್ ನೋಡ್ರಿ ಇದ್ರದ್ದು. ಬಿಳಿ ಮತ್ತು ಹಳದಿ ಒಂಥರ ಲೈಟ್ ಹಾಕ್ದಂಗಿದೆ. ತುಂಬಾ ಒಂದಾಗಿದೆ. ಮತ್ತು ಈ ಗೋಡೆ
ಸಂಪೂರ್ಣವಾಗಿ ಹಸಿರನ್ನು ಬೆಳೆಸಿದ್ದಾರೆ. ನೋಡೋದಕ್ಕೆ ಖುಷಿಯಾಗುತ್ತೆ. ಹಸಿರಿದ್ದರೆ ಉಸಿರು. ಪ್ರಕೃತಿಯನ್ನು ಕಾಪಾಡ್ಕೊಳ್ಳೋಣ. ಶೌಚಾಲಯಗಳು ಅಷ್ಟೇ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲದಕ್ಕೂ ಕಾರಣ ನಮ್ಮ ಅಣ್ಣಂದರು. ಏನು ನಿಮ್ಮ ಹೆಸರು? ಕೆಂಪರಾಜ್ ಅಂತ. ಕೆಂಪರಾಜರು ಎಲ್ಲಿವರು? ದೊಡ್ಡಬಳ್ಳಾಪುರ. ಎಲ್ಲ ದೊಡ್ಡಬಳ್ಳಾಪುರದಲ್ಲೇ ಇದ್ದಾರೆ ಅಲ್ವಾ? ಇದೆ ಸರ್, ದೊಡ್ಡಬಳ್ಳಾಪುರ, ಗೋರಿಬಿನ್ನೂರು, ಮಂಚನಹಳ್ಳಿ ಆ ಕಡೆಯಿಂದ ಬರ್ತಾರೆ. ಓಕೆ, ಥ್ಯಾಂಕ್ ಯು ಕೆಂಪರಾಜ್ ಅವರೇ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿಯಿಂದ ನಾವೆಲ್ಲರೂ ಶುಚಿಯಾದ ಶೌಚಾಲಯವನ್ನು ಬಳಕೆ ಮಾಡೋಕ್ಕೆ ಆಗ್ತಾಯಿದೆ. ಧನ್ಯವಾದ. ಎಷ್ಟು ಚೆನ್ನಾಗಿ ಸಿಸ್ಟಮ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಸೋಪು ಆಟೋಮೇಟೆಡ್ ಸೆನ್ಸರು, ಇಲ್ಲಿ ಡೈಸನ್ದು ನೀರಿನ ಟ್ಯಾಪು ಅದು ಸೆನ್ಸರು ನೋಡಿ ಇಲ್ಲಿ. ಅದಾದಮೇಲೆ ಕೈ ತೊಳೆದ್ಮೇಲೆ ಇಲ್ಲೇ ಡ್ರೈಯರು. ಬರ್ತೀನಿ, ಸಿಗೋಣ. ಟಿಶ್ಯೂ ಪೇಪರ್ ಕೂಡ ಇಟ್ಟಿದ್ದಾರೆ. ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಏರ್ಪೋರ್ಟ್ನ. ಹೆಮ್ಮೆ ಆಗುತ್ತೆ ನಮ್ಮ ಊರಿನ ಏರ್ಪೋರ್ಟ್ ಈ ಮಟ್ಟಕ್ಕಿದೆ ಅಂತ. ನೋಡಿ ಇಲ್ಲಿ ಶೂಗಿ ಪಾಲಿಷ್ ಮಾಡ್ಕೋಬೇಕು ಅಂದ್ರೆ ಆಗುತ್ತೆ. ಕೆಂಪರಾಜು ಥರ ಜನಗಳು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಆ ರೀತಿ ಕಾರ್ಮಿಕರು ಟಾಯ್ಲೆಟ್ ಸೀಟ್ ಉಜ್ಜೋದು, ಗ್ಲೌಸ್ ಕೂಡ ಕರೆಕ್ಟಾಗಿ ಹಾಕೊಳ್ಳಲ್ಲ, ಕೈಯಲ್ಲೇ ಮುಟ್ತಾರೆ. ಅಂದರೆ ಅವರ ಹೆಲ್ತ್ ಬಗ್ಗೆ ಯೋಚನೆ ಮಾಡದೆ ನಮಗೆಲ್ಲ ಶುಚಿಯಾದ ಜಾಗನ ಕೊಡೋದಂಥ ಪ್ರಯತ್ನ ಮಾಡ್ತಾರೆ. ಅಂಥವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಲ್ಲಿ ನೋ ಟಿಪ್ಸ್ ಪ್ಲೀಸ್ ಅಂತ ಹಾಕಿದ್ರು, ಆದರೂ ಕೂಡ ಒಂದು 100 ರೂಪಾಯಿನ ಅವ್ರ ಕೈ ಕೊಟ್ಟೆ. 100 ರೂಪಾಯಿ ಏನೂ ಅಲ್ಲದೆ ಇರ್ಬೋದು, ಆದರೂ ಅಟ್ಲೀಸ್ಟ್ ಒಂದು ತಿಂಡಿಗೋ ಊಟಕ್ಕೋ ಏರ್ಪೋರ್ಟಲ್ಲಿ ಆಗುತ್ತೆ. ಅದು ಬಿಟ್ಟು ಅವ್ರಿಗೆ ಒಳ್ಳೆ ಸಂಬಳ ಸಿಗಲ್ಲ ಅಂತಲ್ಲ, ಬಟ್ ಎಷ್ಟೇ ಸಂಬಳ ಸಿಕ್ಕಿದ್ರು ಆ ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ? ಆ ಒಂದು ನಾಚಿಕೆ ಬಿಟ್ಟು ತುಂಬಾ ಕಷ್ಟವಾದ ಕೆಲಸ ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಎಲ್ಲ ಪೌರ ಕಾರ್ಮಿಕರಿಗೆ ಮತ್ತು ಶೌಚಾಲಯದಲ್ಲಿ ಶುಚಿಯಾಗಿ ಇಡುವಂತಹ ಕಾರ್ಯಕ್ರಮದಲ್ಲಿ ತೊಡಗಿರೋ ಎಲ್ಲ ನನ್ನ ಪ್ರೀತಿಯ ಕಾರ್ಮಿಕರಿಗೆ ಗ್ಲೋಬಲ್ ಕನ್ನಡಿಗ ಕುಟುಂಬದಿಂದ ಧನ್ಯವಾದಗಳು. ಈ ತಾಯಿಗೂ ಇದಷ್ಟು ನಮಸ್ಕಾರ ಹೇಳಿದೆ. ನೋಡಿ ಅವರು ಅಷ್ಟೇ ಎಷ್ಟು ಶುಚಿಯಾಗಿಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೆಂಗಿದೆ ನೋಡಿ ಏರ್ಪೋರ್ಟ್. ನಮ್ಮ ಊರು ಕೂಡ ಹಿಂಗೆ ಇಟ್ಕೋಬೇಕು ನಾವು. ನೋಡಿ ಹೆಂಗಿದೆ, ಮುಟ್ಟಿದ್ರು ಎಲ್ಲೂ ಧೂಳು ಸಿಗೋಲ್ಲ, ಆ ಥರ ಇದೆ ನೋಡಿ. ಈಗ ತಾಯಂದ್ರನ್ನ ಮೀಟ್ ಮಾಡಿದೆ, ಮಾತಾಡಿಸ್ದೆ. ಇಲ್ಲಿ ಕೆಲಸ ಮಾಡೋರನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಮ್ಮ, ಥ್ಯಾಂಕ್ ಯು, ಧನ್ಯವಾದ. ನಿಮ್ಮಂಥವರಿಂದ ನಾವೆಲ್ಲರೂ ಏರ್ಪೋರ್ಟ್ ಆಗಲಿ ಪ್ರತಿಯೊಂದು ಜಾಗ ಆಗಲಿ ಖುಷಿಯಿಂದ ನೋಡೋಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು. ಏನು ಹೆಸರು ನಿಮ್ಮ ಹೆಸರು ಮೇಡಮ್? ಸುಮಿತ್ರ ಅವರು. ಅವ್ರು ಹೇಳ್ತಾಯಿದ್ರು ನೋಡಿ, ಬೆಳಗ್ಗೆ 5 ಗಂಟೆಗೆ ಬರಬೇಕಂತೆ ಡ್ಯೂಟಿಗೆ. 5 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ ವಾಪಸ್ ಹೋಗೋದು. 9 ಅವರ್ ಡ್ಯೂಟಿ, ಮಧ್ಯೆ 1 ಅವರ್ ಲಂಚ್ ಬ್ರೇಕು. ಅಷ್ಟು ಕಷ್ಟಪಟ್ಟು ದುಡಿತಾರೆ ನಮ್ಮೆಲ್ಲರಿಗೋಸ್ಕರ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಇಡೀ ಕರ್ನಾಟಕ ಜನತೆ, ಭಾರತೀಯ ಜನತೆ ಕಡೆಯಿಂದ ನಿಮಗೆ ನಮಸ್ಕಾರ. ನೋಡಿ ಕಾರ್ಮಿಕರಿಗೆಲ್ಲ 18,000 ಸಂಬಳ ಅಂತೆ. 18,000ದಲ್ಲಿ 2,000 ಕಟ್ಟಾಗತ್ತಂತೆ PF ESIಗೆ. 16,000 ಕೈಗೆ ಬರುತ್ತಂತೆ. ಕರ್ನಾಟಕದ ಮಣ್ಣಿಗೆ ನಮಸ್ಕಾರ ಮಾಡಿ ಹೊರಟ ಈ ಪಯಣ ಎಲ್ಲಿಗೆ ಅಂತೀರಾ? ಇಲ್ಲಿ ಪ್ರಪಂಚದ ಬೇರೆಲ್ಲೂ ಕಾಣದ ವಿಚಿತ್ರಗಳಿವೆ. ಇದು ಬರೀ ಪ್ರವಾಸಿ ತಾಣವಲ್ಲ, ಅಂದು ಸಾವಿರಾರು ಕ್ರಾಂತಿಕಾರಿಗಳ ಹೋರಾಟಕ್ಕೆ ಸಾಕ್ಷಿಯಾದ ಕಪ್ಪು ನೀರು ಅಥವಾ ಕಾಲ ಪಾನೀಯ ಶಿಕ್ಷೆಯ ನೆಲೆ. ಈ ದ್ವೀಪಗಳ ಗಾಳಿಯಲ್ಲಿ ಇಂದಿಗೂ ಆ ವೀರರ ಕಥೆಗಳ ದನಿ ಕೇಳಿಸುತ್ತೆ. ಕೆಳಗಡೆ ನೋಡಿ, ಈ ನೀಲಿ ಸಮುದ್ರದ ನಡುವೆ ಬರೋಬ್ಬರಿ 572 ದ್ವೀಪಗಳಿವೆ. ಆದರೆ ಮನುಷ್ಯನ ಪಾದದ ಗುರುತು ಬೀಳೋದು ಕೇವಲ 38 ದ್ವೀಪಗಳಲ್ಲಿ ಮಾತ್ರ. ಉಳಿದವೆಲ್ಲ ಇಂದಿಗೂ ನಿಗೂಢ ರಹಸ್ಯಗಳ ಭಂಡಾರ. ದಕ್ಷಿಣ ಏಷ್ಯಾದ ಏಕೈಕ ಸಜೀವ ಜ್ವಾಲಾಮುಖಿ ಇರೋದು ಇಲ್ಲೇ. ಸಮುದ್ರದ ಅಲೆಗಳು ರಾತ್ರಿಯ ಹೊತ್ತು ನೀಲಿ ಬಣ್ಣದಲ್ಲಿ ಹೊಳೆಯುವ ಅದ್ಭುತ ಲೋಕವಿದು. ಸಾವಿರಾರು ವರ್ಷಗಳಿಂದ ಹೊರಗಿನ ಪ್ರಪಂಚವನ್ನೇ ನೋಡದ ಬುಡಕಟ್ಟು ಜನಾಂಗದವರು ಇಂದಿಗೂ ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಕರ್ನಾಟಕದಿಂದ ಹತ್ತಿದ ಈ ವಿಮಾನ ಈಗ ಬಂದು ನಿಂತಿರೋದು ಭಾರತದ ಹೆಮ್ಮೆಯ ಕಿರೀಟ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸ್ವಾಗತ. ಗ್ಲೋಬಲ್ ಕನ್ನಡಿಗರೇ, ಲಗೇಜ್ ಸೆಕ್ಷನ್ಗೆ ಬಂದಿದ್ದೀವಿ. ನೀವೇನಾದರೂ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೈನೀಸ್ ಸಿಟಿಸನ್ ಆಗಿದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಕಾಲಿಡೋದಕ್ಕೆ ಪರ್ಮಿಷನ್ ತೊಗೋಬೇಕು. ಪೊಲೀಸ್ದು ಮುಂಚೆನೇ ಬರೋ ಮುಂಚೆನೇ ಇನ್ಫಾರ್ಮೇಷನ್ ಕೊಡಬೇಕು, ಇಲ್ಲಾಂದರೆ ಎಂಟ್ರಿ ಇಲ್ಲ ನಿಮಗೆ. ಇಲ್ಲಿಂದ ವಾಪಸ್ ಭಾರತ ದೇಶಕ್ಕೆ ಹೋಗ್ತೀನಿ ಅಂತ ಗೊತ್ತಿರೋದ್ರಿಂದ 2ನೇ ಬ್ಯಾಗ್ ಕೂಡ ತಂದಿದ್ದೀನಿ. ಇದೇ ನನ್ನ ಹೊಸ ಬ್ಯಾಗ್. ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಕೊರಿಯರ್ ಬಂದಿದ್ದಾರೆ. ಎಲ್ಲ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇವರು ಸಾಂಬಾರ್ ಮೇಡಮ್ ಅಂತ ಇವ್ರ ಹೆಸರು. ಯಾಕೆಂದರೆ ಏರ್ ಇಂಡಿಯಾದವ್ರು ಇವ್ರ ಮೇಲೆ ಸಾಂಬಾರು ಚೆಲ್ಬಿಟ್ರು. ತೋರಿಸಿ ಮೇಡಮ್, ನಮಗೆ ಕಂಪ್ಲೇಂಟ್ ಮಾಡೋಣ. ಏರ್ ಇಂಡಿಯಾ ಕ್ಲೀನ್ ಆಯ್ತಾ? ಎಲ್ಲಿ ಈ ಕೈಯಲ್ಲ ನೋಡಿದ್ರ ತಪ್ಪಲ್ವಾ? ಸಾರಿ ಕೇಳಿದ್ರಾ? ಕೇಳಲಿಲ್ಲ. ನೀವು ಮಲಗಿದ್ದಾಗ ಸಾಂಬಾರು ಚೆಲ್ಬಿಟ್ಟು ಆಮೇಲೆ ಬಂದು ಯಾವುದೋ ಮಗು ಚೆಲ್ಬಿಡ್ತು ಅಂತ ಸುಳ್ಳು ಹೇಳಿದ್ರಲ್ಲ ನಿಮ್ಮಲ್ಲಿ. ಅಂಡಮಾನ್ನ 21 ದ್ವೀಪಗಳಿಗೆ ಭಾರತದ ಹೆಮ್ಮೆಯ ಸೋಲ್ಜರ್ಸ್ ಪರಮವೀರ್ ಚಕ್ರ ಅಂದರೆ ತಮ್ಮನ್ನ ತಾವು ದೇಶಕ್ಕೋಸ್ಕರ ತ್ಯಾಗ ಮಾಡಿಕೊಂಡಂತಹ 21 ವೀರ ಯೋಧರ ಹೆಸರನ್ನ ಇಟ್ಟಿದ್ದಾರೆ. ದ್ವೀಪಗಳಿಗೆ ಮರುನಾಮಕರಣ ಮಾಡಲಾಗಿದೆ. ಬಹಳ ಉತ್ತಮ ನಡೆ ಅಂತಾನೆ ಕರೀಬಹುದು. ಬ್ರಿಟಿಷರ್ಸ್ ಏನೇನು ಇಟ್ಟಿದ್ರು ಹಳೆ ಹೆಸರುಗಳು ಅದನ್ನೆಲ್ಲ ಕಿತ್ತು ಬಿಸಾಕಿದ್ದಾರೆ. ಇವಾಗ ಭಾರತದ ಮುಖ್ಯ ಭೂಮಿಯಿಂದ 1750 ಕಿಲೋಮೀಟರ್ ದೂರ ಇದ್ದರೂ ಕೂಡ ನಾವು ಭಾರತ ದೇಶದಲ್ಲಿದ್ದೀವಿ.
ಸ್ವಾಗತ ಎಲ್ಲರಿಗೂ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪ ಸಮೂಹಕ್ಕೆ. ಸೊ ಆಚೆ ಬಂದಾಗ ಫುಲ್ಲು ಟ್ಯಾಕ್ಸಿ ಡ್ರೈವರ್ಗಳು ಮುಗಿ ಬೀಳ್ತಾ ಇದ್ದಾರೆ ಎಲ್ಲ ಕಡೆನೂ. ಹಾಯ್ ಬಾಯ್, ನಮ್ಮ ಟ್ಯಾಕ್ಸಿ ಸಿದ್ಧವಾಗಿದೆ. ವೇ ಟು ವರ್ಲ್ಡ್ ವತಿಯಿಂದ ಬಹಳ ಖುಷಿಯಾದ ವಿಚಾರ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದರ ಅವ್ರ ಹೆಸರಿಟ್ಟಿದ್ದಾರೆ ಇದಕ್ಕೆ. ಭಾಳ ಖುಷಿಯ ವಿಚಾರ. ಅಲ್ಲಿ ನೋಡಿ ಮಿರರ್ಗಳಲ್ಲಿ ಟ್ಯಾಕ್ಸಿಗಳದು ಹೆಂಗೆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಅಂತ ನೋಡೋದಕ್ಕೆ ಭಾಳ ಯುನೀಕ್ ಆಗಿದೆ. ವೇ ಟು ವರ್ಲ್ಡ್ ವತಿಯಿಂದ ಸ್ಪೆಷಲ್ ಆಗಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ಗೆ ಟ್ಯಾಕ್ಸಿ ಬಂದಿದೆ. ಧನ್ಯವಾದ ವೇ ಟು ವರ್ಲ್ಡ್. ಅಂಡಮಾನ್ ಆಗಿರಲಿ, ವಿಶ್ವದ ಯಾವುದೇ ಮೂಲೆ ಆಗಿರಲಿ, ನೀವು ಪ್ರವಾಸ ಮಾಡ್ಬೋದು. ಕರುನಾಡಿನ ಅಚ್ಚುಮೆಚ್ಚಿನ ನಂಬರ್ 1 ಟ್ರಾವೆಲ್ ಕಂಪ್ನಿ ವೇ ಟು ವರ್ಲ್ಡ್. ರೋಡ್ ನೋಡ್ರಿ, ರೋಡು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವಿದ್ದೀವಿ ಇವಾಗ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನ ರಾಜಧಾನಿ ಪೋರ್ಟ್ ಪ್ಲೇರ್ನಲ್ಲಿ. ನಮ್ಮ ಜೊತೆಗೆ ಸ್ನೇಹಿತರಿದ್ದಾರೆ. ಬ್ರದರ್, ಆಪ್ಕಾ ಪೂರಾ ನಾಮ್ ಕ್ಯಾ ಹೈ? ರಮ್ಲೇಶ್ ಬಿಸ್ವಾಸ್ ಅಂತ. ಅವರು ಇದೇ ದ್ವೀಪದಲ್ಲಿ ಹುಟ್ಟಿದವರು, ಅವರ ತಂದೆ ಕೂಡ ಇಲ್ಲೇ ಹುಟ್ಟಿದವರು. ಸೊ ಅವರ ಮೂಲ ಇದೇ ಅಂಡಮಾನ್ ಅಂಡ್ ನಿಕೋಬಾರ್. ಊಟಕ್ಕೆ ಬಂದಿದ್ದೀವಿ ನ್ಯೂ ಲೈಟ್ ಹೌಸ್ ರೆಸ್ಟೋರೆಂಟ್. ಇಂದು ನಾವು ಎಂತಹ ಪವಿತ್ರವಾದ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಒಂದು ಕಾಲದಲ್ಲಿ ಇದನ್ನು ಕಾಲಾಪಾನಿ ಅಂತ ಕರೆಯಲ್ಪಡ್ತಾ ಇತ್ತು. ಇದು ಒಂದು ಕಣ್ಣೀರಿನ ತಾಣವಾಗಿತ್ತು. ಬ್ರಿಟಿಷ್ ಸರಪಳಿಗಳ ಸಪ್ಪಳ ಕೇಳ್ತಿದ್ದ ಈ ನೆಲದಲ್ಲಿ ಅದೆಷ್ಟೋ ಕ್ರಾಂತಿಕಾರಿಗಳ ಬಲಿದಾನ ಕಥೆಗಳಿವೆ. ಆದರೆ 1943 ಡಿಸೆಂಬರ್ 30 ಈ ಭೂಮಿ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡ್ತು. ಸ್ವಾಗತ ಎಲ್ಲರಿಗೂ. ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹ ಮೊಟ್ಟ ಮೊದಲ ಜಾಗದಲ್ಲಿ ನಾನು ನಿಂತಿದ್ದೀನಿ. 1943 ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಟ್ರೈಕಲರ್ ಹೋಸ್ಟಿಂಗ್ ಇನ್ ಇಂಡಿಯಾ. ಅಲ್ಲಿ ಮೇಲೆ ನೋಡ್ತಾ ಇದ್ದೀರಾ ನಮ್ಮ ಭಾರತ ದೇಶದ ಹೆಮ್ಮೆಯ ಬಾವುಟವನ್ನು ನೋಡಿ ಅಲ್ಲಿ. ಆಹಾ, ಜೈ ಹಿಂದ್. 1943 ಇಸ್ವಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ನಮ್ಮ ಭಾರತದ ಧ್ವಜಾರೋಹಣ ಮಾಡಲಾಯಿತು. ಇನ್ಯಾರೂ ಅಲ್ಲ, ದ ಗ್ರೇಟ್ 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 ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇದೇ ಪೋರ್ಟ್ ಬ್ಲೇರ್ನ ಜಿಮ್ಖಾನಾ ಮೈದಾನದಲ್ಲಿ ಧ್ವಜಾರೋಹಣ ಮಾಡಿದಾಗ ಒಂದು ಸಂಚಲನನೇ ಮೂಡಿತ್ತು. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎದೆ ಮೇಲೆ ಹೊಡೆದಂಗಿತ್ತು ಈ ಒಂದು ನಡೆ. ತದನಂತರ ನಾವೆಲ್ಲ ಇನ್ನೂ ಅವರ ಅಡಿಯಾಳಾಗಿದ್ವಿ. ಆದರೆ ಈ ಒಂದು ಜಾಗಕ್ಕೆ ಆಲ್ರೆಡಿ ಸ್ವತಂತ್ರ ಸಿಕ್ಬಿಟ್ಟಿತ್ತು. ಇವರು ಅಂಡಮಾನ್ ಹಾಗೆ ನಿಕೋಬಾರ್ ಐಲ್ಯಾಂಡ್ಸ್ನ ಬೇರೆ ಬೇರೆ ರೀತಿಯಲ್ಲಿ ಹೆಸರಿಟ್ಟರು. ಅಂಡಮಾನ್ ದ್ವೀಪವನ್ನು ಹುತಾತ್ಮರ ದ್ವೀಪ ಅಥವಾ ಶಾಹೀದ್ ದ್ವೀಪ ಅಂತ ಮರುನಾಮಕರಣ ಮಾಡಿದ್ರು. ಹಾಗೆ ನಿಕೋಬಾರ್ ಐಲ್ಯಾಂಡ್ಸನ್ನು ಸ್ವರಾಜ್ ಅಂದರೆ ನಾವೇ ಸ್ವಯಂ ಆಡಳಿತ ಮಾಡುವಂತಹ ಒಂದು ಜಾಗ ಅಂತ ಘೋಷಣೆ ಮಾಡಿದ್ರು. ಈ ಒಂದು ಜಾಗದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಪ್ರತಿಯೊಬ್ಬ ಭಾರತೀಯ, ಹೆಮ್ಮೆಯ ಭಾರತೀಯನ ನೆನಪಿಗಾಗಿ ಶಿಲುಬೆಗಳನ್ನು ಏರಿಸಲಾಗಿದೆ. ಎಲ್ಲ ಶಿಲುಬೆಗಳ ಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ಜೈ ಹಿಂದ್ ಅಂತ ಬರೆಯಲಾಗಿದೆ. ಎಲ್ಲರೂ ಕೂಗೋಣ, ಸೇರಿ ಕೂಗೋಣ. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೆನೆಸ್ಕೊಂಡು ಕೂಗೋಣ, ಜೈ ಹಿಂದ್. ನೋಡಿ ಇಲ್ಲಿ ಜೈ ಹಿಂದ್ ತಮಿಳಲ್ಲಿ, ತೆಲುಗುಲಿ, ಹಿಂದಿಲಿ, ಮರಾಠಿಲಿ, ಬೇರೆ ಬೇರೆ ಆಲ್ಮೋಸ್ಟ್ ಎಲ್ಲ ರೀತಿಯ ಭಾಷೆಗಳಲ್ಲಿ, ಎಲ್ಲದಕ್ಕಿಂತ ನಮ್ಮ ಪ್ರೀತಿಯ ಕನ್ನಡದಲ್ಲಿ ಕೂಡ ಇದೆ. ಇಲ್ಲೇ ಇದೆ ನೋಡಿ, ಜೈ ಹಿಂದ್ ಕನ್ನಡದಲ್ಲಿ. ಇದು ಕಾರಲ್ಲ ರೀ, ಬೋಟು. ನೀರ್ ಮೇಲೆ ಹೋಗೋ ರೀತಿ ಮಾಡಿರೋದು. ನಮ್ಮ ಭರತ್ ನೋಡಿ ಎಂಥ ಜೆಟ್ ಕಾರ್ ಮಾಡಿದ್ದಾರೆ ಅಂತ. ಇದು ನೀರೊಳಗೆ ಎಂಥ ಸ್ಪೀಡಲ್ಲಿ ಹೋಗುತ್ತೆ ಅಂದರೆ ನೀವೇ ಸೆಲ್ಫ್ ಡ್ರೈವ್ ಮಾಡ್ಬೋದಂತೆ. ಇದು ಕಾರ್ಬಿನ್ ಸ್ಕೋಪ್ ಅನ್ನೋ ಬೀಚು. ಆ ಬೀಚಲ್ಲಿ ನೋಡಿ ಎಂಥ ಕ್ರಿಯೇಷನ್ ಮಾಡಿದ್ದಾರೆ ಅಂತ. ಈ ಒಂದು ಕಾರಲ್ಲಿ ನೀವು ಲೈಫ್ ಜಾಕೆಟ್ ಹಾಕೊಂಡು ಕೂತ್ಕೋಬೇಕು. ಇದು ಜೆಟ್ ಬೋಟು. ಅರ್ಧ ಗಂಟೆ ಕಾಲ ನೀವು ಈ ಬೋಟನ್ನು ಸಮುದ್ರದ ಒಳಗೆ ಹೋಗಿಸ್ಬೋದು. ನೋಡಿ ಇಲ್ಲಿ ಸೌಂಡ್ ಸ್ಟಾರ್ಟ್ ಆಯಿತು. ಈ ಬೀಚು ಸಂಜೆ ಆ್ಯಕ್ಟಿವಿಟೀಸ್ಗೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ನೀವುಗಳು ಕೂಡ ಬಂದಾಗ ಬರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ.
ನಿಮಗೆ ಗೊತ್ತಾ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸು ಭಾರತ ದೇಶಕ್ಕಿಂತ ಇಂಡೋನೇಷ್ಯಾ ದೇಶಕ್ಕೆ ಹತ್ತಿರ. ಇಲ್ಲಿಂದ 700 ಕಿಲೋಮೀಟ್ರ್ ಇಂಡೋನೇಷ್ಯಾ, ಭಾರತಕ್ಕೆ ಅಂದರೆ ಆಲ್ಮೋಸ್ಟ್ 1750 ಕಿಲೋಮೀಟ್ರು. ಎಳ್ನೀರು ಮಾರ್ತಾ ಇದ್ದಾರೆ. ಎಳ್ನೀರು ಬಹಳ ಫೇಮಸ್ ಇಲ್ಲಿ. कितने में बेच रहे हो भाई? कितने में बेच रहे हो? हाँ 50 रुपया. बहुत बढ़िया. ಇಡೀ ಪೋರ್ಟ್ ಪ್ಲೇರಲ್ಲಿ ಇರುವಂತಹ ಏಕೈಕ ಬೀಚ್ ಇದಂತೆ. ಇದು ಬಿಟ್ಟರೆ ನೀವು ಬೇರೆ ಯಾವುದೇ ಬೀಚ್ಗೆ ಹೋಗಬೇಕು ಅಂದ್ರೂ ದೂರಕ್ಕೆ ಟ್ರಾವೆಲ್ ಮಾಡಬೇಕು. ಸಿಟಿಲಿದ್ದಾಗ ಈ ಒಂದು ಬೀಚ್ಗೆ ನೀವು ಬರ್ಬೋದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ಯೂನಿಯನ್ ಟೆರಿಟರಿ. ಇಲ್ಲಿ ನಮ್ಮ ರೆಗ್ಯುಲರ್ ರಾಜ್ಯಗಳ ಥರ ಮುಖ್ಯಮಂತ್ರಿ ಆಗಲಿ ಮಂತ್ರಿಮಂಡಲ ಆಗಲಿ ಇರೋದಿಲ್ಲ. ಈ ದ್ವೀಪಗಳ ಆಡಳಿತದ ಮುಖ್ಯಸ್ಥರು ಲೆಫ್ಟಿನೆಂಟ್ ಗವರ್ನರ್. ಈ ಒಂದು ಲೆಫ್ಟಿನೆಂಟ್ ಗವರ್ನರ್ನ ನೇಮಕ ಮಾಡೋದು ಭಾರತ ದೇಶದ ರಾಷ್ಟ್ರಪತಿಗಳು. ಇವರು ಈ ಇಡೀ ಯೂನಿಯನ್ ಟೆರಿಟರಿನ ರಾಷ್ಟ್ರಪತಿಯ ಪರವಾಗಿ ನೋಡ್ಕೊಳ್ಳುವಂತಹ ಪ್ರತಿನಿಧಿಯಾಗಿರ್ತಾರೆ. ಸಾಧಾರಣವಾಗಿ ನಮ್ಮೆಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಪಾರ್ಲಿಮೆಂಟ್ರಿ ರೆಪ್ರೆಸೆಂಟೇಷನ್ ಇಲ್ವಾ ಅಂತ. ಖಂಡಿತ ಇದೆ. ಒಂದು ಸ್ಥಾನದ ಅವಕಾಶವನ್ನು ಭಾರತ ಸರ್ಕಾರ ಮಾಡಿಕೊಟ್ಟಿದೆ. ಸೊ ಇಲ್ಲಿಂದ ಇಲ್ಲಿಯ ಜನರು ಆರಿಸುವಂತಹ ಒಬ್ಬ ಪ್ರತಿನಿಧಿಯನ್ನು MP ಮಾಡಲಾಗುತ್ತೆ. ಅವರಿಗೆ ಪಾರ್ಲಿಮೆಂಟಲ್ಲಿ ರೆಪ್ರೆಸೆಂಟೇಷನ್ನ ಕೂಡ ಕೊಡಲಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿಯ ಲೋಕಲ್ ಬಾಯ್ಸ್ ಸಂಜೆ ಹೊತ್ತು ಫುಟ್ಬಾಲ್ ಆಡ್ತಾ ಇದ್ದಾರೆ. ಕಾಲುಗಳು ನೋಡಿ ಒಬ್ಬರದು. ಮರಳಲ್ಲಿ ಫುಟ್ಬಾಲು, ಎಂಥ ಲೊಕೇಶನಲ್ಲಿ. ಸರಿಯಾದ ನಿರ್ವಹಣೆಗಾಗಿ ಈ ಒಂದು ಅಂಡಮಾನ್ ಆ್ಯಂಡ್ ನಿಕೋಬಾರ್ನ 3 ಜಿಲ್ಲೆಗಳಾಗಿ ವಿಭಜನೆ ಮಾಡಲಾಗಿದೆ. ಒಂದು ಉತ್ತರ ಅಂಡಮಾನ್, ಇನ್ನೊಂದು ಮಧ್ಯದ ಅಂಡಮಾನ್, ಹಾಗೆ 3ನೇದು ನಿಕೋಬಾರ್. ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಬ್ಬೊಬ್ಬರು ಮ್ಯಾಜಿಸ್ಟ್ರೇಟ್ ಹಾಗೆ ಒಬ್ಬರು ಕಲೆಕ್ಟರ್ ಇರ್ತಾರೆ. ಅಂದರೆ ಒಬ್ಬರು IAS ಆಫೀಸರ್ ಕೂಡ ಇಲ್ಲಿ ಇರ್ತಾರೆ. ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ಗೆ ಸ್ವಂತವಾದ ಹೈಕೋರ್ಟ್ ಇಲ್ಲ. ಇದು ಕೋಲ್ಕತ್ತಾ ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತೆ. ಏನೇ ಕೇಸು ಕಚೇರಿ ಇದ್ದರೂ ಕೋಲ್ಕತ್ತಾಗೆ ಹೋಗಬೇಕು. ಆದರೆ ಇಲ್ಲಿ ಒಂದು ಚಿಕ್ಕ ಬೆಂಚನ್ನು ಮಾಡಲಾಗಿದೆ. ಪೋರ್ಟ್ ಬ್ಲೇರಲ್ಲಿ ಆ ಬೆಂಚು ಕಾರ್ಯನಿರ್ವಹಿಸುತ್ತೆ. ಹಾಗೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಯಾಕಂದರೆ ಅಂಡಮಾನ್ ದ್ವೀಪಗಳಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗದವರಿದ್ದಾರೆ. ತುಂಬ ಜನಗಳು ಆಕ್ಸೆಸಿಬಲ್ಲು ಇಲ್ಲ. ಸೆಂಟಿನಲ್ ಐಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಇನ್ನು ಸಾಕಷ್ಟು ಜಾಗಗಳಿವೆ. ಆ ರೀತಿ ಅಲ್ಲೆಲ್ಲ ನೀವು ಹೋಗೋಕ್ಕಾಗಲ್ಲ. ಮತ್ತು ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇದೆ. ಮತ್ತು ಇಲ್ಲಿಯ ಬುಡಕಟ್ಟು ಜನಾಂಗವನ್ನು ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇಲ್ಲಿಗೆ ಮತ್ತು ಇಲ್ಲಿಯ ಜನರಿಗೇ ಸಪ್ರೇಟ್ ಆದ ರೂಲ್ಸನ್ನು ಅನುಸರಣೆ ಮಾಡಬೇಕಾಗತ್ತೆ. ಸಂಜೆ ಹೊತ್ತಿಲ್ಲಿ ಪ್ಯಾರಾಸೈಲಿಂಗ್ ಕೂಡ ಮಾಡಿಸ್ತಾರೆ. ಸಾಕಾಗಿದೆ ನೋಡಿ, ಎಂಥ ಲೊಕೇಶನು. ವಾವ್, ಆಕಾಶದಲ್ಲಿ ಹಾರ್ಕೊಂಡಿರ್ಬೋದು. ಈ ಥರ ಜೆಟ್ ಸ್ಕೀಗಳು ಕೊಡ್ತಾರೆ. ಇದು ಸಾಕಾಗಿರುತ್ತೆ. ತಪ್ಪಲ್ವ ನೀವು ಮಾಡ್ತಾ ಇರೋದು? ಕನ್ನಡದೊಳಗೆ ನೀನು ಕನ್ನಡಿಗರನ್ನ ಮಾತಾಡ್ಸಲ್ವಾ? ಗ್ಲೋಬಲ್ ಕನ್ನಡಿಗ ಮಾತಾಡ್ಸಲ್ವ ನೀನು? ನಂಗೆ ಬೇಜಾರಾಗ್ತದೆ ಗೊತ್ತಾ. ನೋಡಿ, ನಮ್ಮ ಫ್ಲೈಟಲ್ಲಿ ಬಂದಿದ್ರು ಕನ್ನಡದವರು, ಭಾಳ ಖುಷಿ ಆಯಿತು. ಬೀಚಲ್ಲಿ ಮಾತಾಡ್ಸಿದ್ದು. ಏನು ಸರ್ ನಿಮ್ಮ ಹೆಸರು? ಅನೂಪ್ ಕುಮಾರ್ ಅವರು. ನಿನ್ನ ಹೆಸರು ಏನು ಪುಟ್ಟಿ? ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು. ಅಭೀಕ್ಷಾ. ನಿಮ್ಮದು? ವೀಣಾ. ಬೆಂಗಳೂರವರಾ? ಅಲ್ಲೇ ಇರ್ತೀರಾ? ಬಟ್ ನಿಮ್ಮದು ಗೊತ್ತಾಗತ್ತೆ, ನಿಮ್ಮ ಮಂಗಳೂರು ಸ್ಟೈಲೇ. ಓಕೆ ಓಕೆ. ಹೆಂಗನ್ನಿಸ್ತದೆ ಫಸ್ಟ್ ಡೇ? ಇದು ಬಿಗಿನಿಂಗ್ ಅನಿಸುತ್ತೆ. ಈ ಬೀಚ್ ಏನು ಅಂಥ ಮಹತ್ವದ ಬೀಚ್ ಅಲ್ಲ, ಟೈಮ್ ಪಾಸ್ ಬೀಚ್. ಇಲ್ಲಿಂದ ನೀವು ಬೇರೆ ಬೇರೆ ಕಡೆ ಹೋದಾಗ ಪ್ಯಾಕೇಜಲ್ಲಿ ಬಂದಿದ್ದೀರಾ, ಸಪ್ರೇಟಾಗಿ ಬಂದಿದ್ದೀರಾ? ನೀವೇನಾ? ಬೊಂಬಾಟ್ರಿ ಸುತ್ತ. ಹೌದಾ ಮೇಡಮ್ಮ? ಸುತ್ತಾಡ್ತಾ ಇರಿ, ಎಂಜಾಯ್ ಮಾಡಿ. ಹೌದಾ ಮೇಡಮ್? ನಮಗೂ ಆಗ ರಿಸರ್ಚರ್ ಆಗಿಬಿಡಿ ನೀವು. ನೋಡಿ, ಗ್ಲೋಬಲ್ ಕನ್ನಡಿಗರು ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡ್ತಾ ಇದ್ದೀವಿ ಟ್ರಾವೆಲ್ ಮಾಡೋದಕ್ಕೆ, ಜಗತ್ತನ್ನ ಸುತ್ತೋದಕ್ಕೆ. ಇರೋದು ಒಂದೇ ಜೀವನ ಮೇಡಮ್, ಎಲ್ಲ ನೋಡಬೇಕು. ಯಾಕಂದರೆ ಎಷ್ಟು ಮನೆ ಮಾಡಿದ್ರು, ಎಷ್ಟು ಕೋಟಿ ಆಸ್ತಿ ಮಾಡಿದ್ರು ಜಗತ್ತನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಸೋತಂಗೆ ಅನ್ನೋದು ನನ್ನ ಭಾವನೆ. ಒಪ್ತೀರಾ? ಒಳ್ಳೇದಾಗಲಿ. ಕೀಪ್ ಟ್ರಾವೆಲಿಂಗ್. ಪುಟ್ಟಿ, ಅಭೀಕ್ಷಾ ಇವತ್ತಿಂದಲೇ ಟ್ರಾವೆಲ್ ಮಾಡ್ತಾಯಿದ್ರೆ ಮುಂದೆ ಅವಳು ಯೂಟ್ಯೂಬರ್ ಆಗ್ತಾಳೆ, ದೊಡ್ಡ ಟ್ರಾವೆಲರ್ ಆಗ್ತಾಳೆ ಅಲ್ಲಮ್ಮ? ಆಲ್ ದಿ ಬೆಸ್ಟ್. ಓಕೆ ಸರ್, ಜೈ ಕರ್ನಾಟಕ. ಸಿಗೋಣ. ಸದ್ಯದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಮುಖ್ಯಸ್ಥರು ಯಾರಪ್ಪ ಅಂದರೆ ಅಡ್ಮಿರಲ್ ರಿಟೈರ್ಡ್ ದೇವೇಂದ್ರ ಕುಮಾರ್ ಜೋಶಿ ಅವರು. ಇವರು ಫಾರ್ಮರ್ ಚೀಫ್ ಆಫ್ ನೇವಲ್ ಸ್ಟಾಫ್, ಅಂದರೆ ನೌಕಾಪಡೆ, ಭಾರತೀಯ ನೌಕಾಪಡೆಯ 21ನೇ ಮುಖ್ಯಸ್ಥರು.
ಈಗಷ್ಟೇ ಆಚೆ ಎಲ್ಲ ಸುತ್ತಾಡ್ಕೊಂಡು ವಾಪಸ್ಸು ಹೋಟ್ಲ್ ಹತ್ರ ಬಂದಿದ್ದೀನಿ. ಒಂದು ಸಿಂಪಲ್ ಹೋಟ್ಲು. ಇಲ್ಲಿ ನೋಡ್ಬೋದು ನೀವು ಅಂಡಮಾನ್ ನಿಕೋಬಾರ್ದು ಯಾವ ರೀತಿ ಗಾಡಿಯ ರಿಜಿಸ್ಟ್ರೇಷನ್ ಇರುತ್ತೆ ಅಂತ. AN ಇಲ್ಲೂ ನೋಡ್ಬೋದು, INDAN. AN ಅಂದರೆ ಅಂಡಮಾನ್ ನಿಕೋಬಾರ್. ಇವತ್ತಿನ ಇಂಟ್ರೊಡಕ್ಟರಿ ವಿಡಿಯೋನ ಇಲ್ಲೇ ಮುಗಿಸೋಣ. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಜಸ್ಟ್ ಒಂದು ಇವಾಗಷ್ಟೇ ಬಂದು ಹಿಡಿದಿದ್ದೀವಿ, ಸುಸ್ತಾಗಿದೆ, ಆರಾಮಾಗಿ ಊಟ ಮಾಡಿ ಪಾಚ್ಕೋತೀನಿ. ನಾಳೆಯಿಂದ ನಿಧಾನಕ್ಕೆ ಪ್ರಧಾನವಾಗಿ ಅದ್ಭುತವಾಗಿ ಇನ್ ಡೆಪ್ತ್ ಅಂಡಮಾನ್ ಅಂಡ್ ನಿಕೋಬಾರ್ನ ಅರ್ಥ ಮಾಡ್ಕೊಳ್ಳೋಣ. ನಿಕೋಬಾರ್ಗೆ ಯಾರು ಹೋಗೋಕ್ಕೆ ಆಗಲ್ಲ, ಸುಮ್ಮನೆ ಹೇಳೋದಷ್ಟೇ ನಾವು ಅಂಡಮಾನ್ ಅಂಡ್ ನಿಕೋಬಾರ್ ಅಂತ. ಬಟ್ ನಾವು ವಿಸಿಟ್ ಮಾಡೋಕ್ಕಾಗೋದು ಕೇವಲ ಅಂಡಮಾನ್ಗೆ ಮಾತ್ರ. ನಿಕೋಬಾರ್ಗೆ ಹೋಗಬೇಕು ಅಂದರೆ ಸ್ಪೆಷಲ್ ಪರ್ಮಿಷನ್ ಫ್ರಮ್ DC ಆರ್ ಲೆಫ್ಟಿನೆಂಟ್ ಗವರ್ನರ್ ಓನ್ಲಿ ಆನ್ ಬಿಸ್ನೆಸ್ ಆರ್ ಸಮ್ ವೆರಿ ಇಂಪಾರ್ಟೆಂಟ್ ಪರ್ಪಸ್ ಇದ್ರೆ ಮಾತ್ರ ಕೊಡ್ತಾರಂತೆ. ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ತುಂಬಾ ವಿಷಯಗಳಿದೆ, ತುಂಬಾ ಅದ್ಭುತವಾದ ಸ್ಥಳಗಳಿದೆ, ತುಂಬಾ ಕಾಂಟ್ರವರ್ಸಿಗಳಿದೆ, ತುಂಬಾ ಕರಾಳವಾದ ಇತಿಹಾಸ ಇದೆ. ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ವಿದ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.